ನಮ್ಮ ಸತ್ಯವೇದವನ್ನ ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 21 ವಾಕ್ಯಗಳನ್ನ ಕಡೆಗೆ ತಿಳಿಸಿಕೊಳ್ಳೋಣ. ಅಪೇಕ್ಷಾ ಸಹೋದರಿ ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಕೆ. ಭೋಗ ಪುರುಷನು ಭಿಕ್ಷಗಾರನು ಇವರ ದೃಷ್ಟಾಂತ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬಾ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವ ಸ್ವರೂಪನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ ಮತ್ತು ಈ ಒಂದು ಧ್ಯಾನದ ಮೂಲಕ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ಮಾತ್ರವಲ್ಲ, ಈ ಸಂದೇಶ ನೀವು ಆಗಲೇ ತಿಳಿದಿರುವುದಾದರೆ ಈ ಸಂದೇಶವನ್ನ ತಿಳಿಯದೇ ಇರತಕ್ಕಂತ ವ್ಯಕ್ತಿಗಳಿಗೆ, ಆತ್ಮಗಳಿಗೆ ಇದನ್ನು ಕೊಂಡೊಯ್ಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಲೂಕ 16ನೇ ಅಧ್ಯಾಯ 19ರಿಂದ 31 ವಾಕ್ಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ದೃಷ್ಟಾಂತವನ್ನ ಆತನು ತಿಳಿಸುತ್ತಿದ್ದಾನೆ. ಈ ದೃಷ್ಟಾಂತದಲ್ಲಿ 3 ದೃಶ್ಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮೊದಲನೆಯ ದೃಶ್ಯ ಇಬ್ಬರು ವ್ಯಕ್ತಿಗಳ ಜೀವಿತ. ಈ ಇಬ್ಬರು ವ್ಯಕ್ತಿಗಳ ಜೀವಿತವನ್ನ ಕುರಿತು ಯೇಸು ಸ್ವಾಮಿ ತನ್ನ ಮಾತಿನಲ್ಲಿ, ತನ್ನ ಬಾಯಿಯಿಂದ ವಿವರಣೆಯನ್ನ ಕೊಡುತ್ತಿದ್ದಾನೆ. ಈ ಇಬ್ಬರು ವ್ಯಕ್ತಿಗಳು ಯಾರು? ಒಬ್ಬನನ್ನು ಕುರಿತು ದೇವರು ತಿಳಿಸುತ್ತಾನೆ, ಅವನು ಐಶ್ವರ್ಯವಂತನೆಂಬುದಾಗಿ. ಅವನ ಹೆಸರನ್ನ ಇಲ್ಲಿ ದೇವರು ಬಹಿರಂಗಪಡಿಸುತ್ತಿಲ್ಲ. ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನು ಕುರಿತು ದೇವರು ತಿಳಿಸುತ್ತಾನೆ, ಅವನ ಹೆಸರು ಲಾಜರನೆಂಬುದಾಗಿ. ಇವರಿಬ್ಬರ ಜೀವಿತದ ಶೈಲಿಯನ್ನು ನಾವು ನೋಡುವಾಗ ಐಶ್ವರ್ಯವಂತನನ್ನು ಕುರಿತು ದೇವರು ಮಾತನಾಡುತ್ತಿದ್ದಾನೆ. ಅವನು ಹೇಗಿದ್ದ? ಅವನು ಐಶ್ವರ್ಯವಂತನಾಗಿದ್ದ. ಅವನು ಹೇಗೆ ಜೀವಿಸುತ್ತಿದ್ದ? ಅವನು ನಯವಾದ ನಾರುಮಡಿಗಳನ್ನ ಧರಿಸಿಕೊಂಡು ಜೀವಿತವನ್ನ ಜೀವಿಸುತ್ತಿದ್ದ. ದೇವರ ವಾಕ್ಯ ಹೇಳುತ್ತದೆ, ಅವನು ಹೇಗಿದ್ದ? ಅವನು ಸುಖ ಸಂತೋಷದಿಂದ ಇದ್ದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಬೇರೆ ಬೇರೆ ಭಾಷಾಂತರಗಳಲ್ಲಿ ನಾವುಗಳು ಓದುವಾಗ ಅವನು ಮೃಷ್ಟಾನ್ನವನ್ನ ಊಟ ಮಾಡುತ್ತಿದ್ದ. ರುಚಿಕರವಾದಂತ ಆಹಾರವನ್ನ ಅವನು ಉಣ್ಣುತ್ತಿದ್ದ ಎಂಬುದಾಗಿ ಸತ್ಯವೇದದ ಬೇರೆ ಬೇರೆ ಭಾಷಾಂತರಗಳಲ್ಲಿ ನಾವುಗಳು ಓದುವಂತವರಾಗಿದ್ದೇವೆ. ಅವನ ಮನೆ ಬಹು ದೊಡ್ಡದಾಗಿರಬಹುದೆಂಬುದಾಗಿ ಈ ಒಂದು ದೃಷ್ಟಾಂತದಲ್ಲಿ ನಾವು ತಿಳಿದುಕೊಳ್ಳಬಹುದು. ಯಾಕೆಂದರೆ ಅವನ ಮನೆಯ ಬಾಗಿಲಿನ ಬಳಿ ಅಥವಾ ದ್ವಾರದ ಬಳಿ ಪ್ರತಿದಿನ ಲಾಜರನು ಕುಳಿತುಕೊಳ್ಳುತ್ತಿದ್ದನು. ಈ ಐಶ್ವರ್ಯವಂತನಿಗೆ ಹೆಚ್ಚು ಆಳುಗಳು ಕೂಡ ಅವನು ಹೊಂದಿದ್ದನು ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬಹುದು. ಅವನ ಜೀವಿತದಲ್ಲಿ ಹಣವಿತ್ತು, ಅವನ ಜೀವಿತದಲ್ಲಿ ವೈಭವವಿತ್ತು, ಅವನಿಗೆ ಹಣಕಾಸಿನ ಕೊರತೆ ಇರಲಿಲ್ಲ. ಅವನು ಲಾಜರನಾಗೆ ಭಿಕ್ಷುಗಾರನಲ್ಲ. ಲಾಜರನ ಮೈ ಮೇಲೆ ಗಾಯಗಳಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಐಶ್ವರ್ಯವಂತನ ಮೈ ಮೇಲೆ ನಯವಾದ ನಾರುಮಡಿಯನ್ನ ಆತನು ಧರಿಸಿಕೊಂಡಿದ್ದನು. ಅವನ ಶಾರೀರಿಕ ಜೀವಿತವನ್ನ ಕುರಿತು ಯೇಸು ಸ್ವಾಮಿ ಮಾತನಾಡುತ್ತಾರೆ. ಅವನ ಆತ್ಮೀಯ ಜೀವಿತವನ್ನ ನೋಡುವಾಗ ಅವನು ದೇವರಿಲ್ಲದ ಜೀವಿತವನ್ನ ಜೀವಿಸುತ್ತಿದ್ದನು. ಇದು ಐಶ್ವರ್ಯವಂತನ ಜೀವಿತದ ಒಂದು ಶೈಲಿಯಾಗಿದೆ.
ಮತ್ತೊಬ್ಬ ವ್ಯಕ್ತಿಯನ್ನು ಕುರಿತು ದೇವರು ತಿಳಿಸುತ್ತಿದ್ದಾನೆ. ಅವನ ಹೆಸರು ಲಾಜರನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಅವನು ಭಿಕ್ಷುಗಾರನೆಂಬುದಾಗಿ. ಅವನಿಗೆ ಐಶ್ವರ್ಯವಿರಲಿಲ್ಲ, ಅವನಿಗೆ ತನ್ನದೇ ಆದ ಮನೆ ಇರಲಿಲ್ಲ, ಅವನಿಗೆ ತನ್ನದೇ ಆದ ಆಳುಗಳಿರಲಿಲ್ಲ. ಅವನ ಗಾಯಗಳನ್ನ ವಾಸಿ ಮಾಡಲು ಐಶ್ವರ್ಯವಂತನು ಅವನಿಗೆ ಯಾವುದೇ ವಿಧವಾದ ಔಷಧಿಯನ್ನು ಕೂಡ ಕೊಡಲಿಲ್ಲ. ಅವನ ಗಾಯಗಳನ್ನ ನಾಯಿಗಳು ನೆಕ್ಕುತ್ತಿದ್ದವೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಐಶ್ವರ್ಯವಂತನು ತನ್ನ ಮೇಜಿನ ಮೇಲೆ ತಿಂದು ಬಿಸಾಡಿದ ಚೂರುಗಳನ್ನ ತಿಂದು ಲಾಜರನು ತನ್ನ ಹಸಿವನ್ನ ನೀಗಿಸಿಕೊಳ್ಳಬೇಕೆಂದಿದ್ದನು. ಪ್ರಿಯರೇ, ಆ ದಿನಗಳಲ್ಲಿ ಅವರು ಊಟ ಮಾಡುವ ಪದ್ಧತಿಯನ್ನ ನೀವುಗಳು ಗಮನಿಸುವುದಾದರೆ, ಊಟ ಮಾಡುವಾಗ ಬಾಯಿನ ಸುತ್ತಮುತ್ತಲು ಊಟದ ಎಂಜಿಲು ಇರುವುದಾದರೆ ಅದನ್ನ ಒರೆಸಿಕೊಳ್ಳುವ ಸಲುವಾಗಿ ರೊಟ್ಟಿಯ ಚೂರನ್ನು ಮುರಿದುಕೊಳ್ಳುತ್ತಿದ್ದರು. ಆ ರೊಟ್ಟಿಯ ಚೂರಿನಲ್ಲಿ ಕೈಯನ್ನು ಒರೆಸಿಕೊಳ್ಳುತ್ತಿದ್ದರು, ಬಾಯಿಯನ್ನು ಒರೆಸಿಕೊಂಡು ಬೀಸಾಡುತ್ತಿದ್ದರು. ನೀವು ದೇವರ ವಾಕ್ಯವನ್ನ ಗಮನಿಸುವುದಾದರೆ, ದೇವರ ವಾಕ್ಯ ಅಲ್ಲಿ ಬಹು ಸ್ಪಷ್ಟವಾಗಿ ಆ ವಾಕ್ಯಕ್ಕೆ ಒತ್ತು ಕೊಡುವುದನ್ನ ಕುರಿತು ನಾವು ಓದುತ್ತೇವೆ. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನ ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಮೇಜಿನ ಮೇಲಿನಿಂದ ಬಿದ್ದ ಎಂಜಲು. ಅವನ ಜೀವಿತದಲ್ಲಿ, ಲಾಜರನ ಜೀವಿತದಲ್ಲಿ ಅವನಿಗೆ ಬೇಕಾದಷ್ಟು ಆಹಾರವಿರಲಿಲ್ಲ. ಆದರೆ ಐಶ್ವರ್ಯವಂತನಿಗೂ ಲಾಜರನಿಗೂ ಇದ್ದಂತ ಒಂದು ವ್ಯತ್ಯಾಸ ಏನೆಂಬುದಾಗಿ ನೋಡುವಾಗ, ಐಶ್ವರ್ಯವಂತನು ದೇವರನ್ನ ನಂಬಲಿಲ್ಲ, ಲಾಜರನು ದೇವರನ್ನ ನಂಬಿದ್ದನು. ಇದೇ ಅವರ ನಡುವೆ ಕಂಡು ಬಂದಂತ ವ್ಯತ್ಯಾಸ. ಪ್ರಿಯರೇ, ಇದು ದೃಶ್ಯ ಒಂದು. ಇಬ್ಬರು ವ್ಯಕ್ತಿಗಳು, ಆ ಇಬ್ಬರು ವ್ಯಕ್ತಿಗಳ ಜೀವಿತದ ಅಥವಾ ಜೀವನದ ಶೈಲಿಯನ್ನು ಕುರಿತು ಮೊದಲ ಭಾಗದಲ್ಲಿ ನಾವು ನೋಡಿದೆವು. ಎರಡನೇ ಭಾಗದಲ್ಲಿ ಈ ಇಬ್ಬರು ವ್ಯಕ್ತಿಗಳ ಮರಣವನ್ನ ಕುರಿತು ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುತ್ತಿದ್ದಾನೆ. ನೀವು ನಾನು ಈ ವಾಕ್ಯಗಳನ್ನ ಬಹು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಬೇಕೆಂದು ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಮರಣದ ನಂತರ ಮಾನವನು ಏನಾಗುತ್ತಾನೆ? ಮರಣದ ನಂತರ ಮಾನವನ ಆತ್ಮ, ಮಾನವನ ಪ್ರಾಣ ಏನಾಗುತ್ತದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೊರತು ಮತ್ತಾರಿಗೂ ತಿಳಿದಿಲ್ಲ. ಆದ ಕಾರಣ ಆತನ ಬಾಯಿಂದ ನುಡಿದಂತ ಈ ನುಡಿಮುತ್ತುಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಆತ್ಮೀಯ ಜೀವಿತದಲ್ಲಿ ಅವುಗಳನ್ನ ಬಹು ತೀವ್ರವಾಗಿ ತೆಗೆದುಕೊಳ್ಳೋಣ. ಮತ್ತು ಈ ಒಂದು ಸಂದೇಶ, ಯೇಸುಸ್ವಾಮಿಯ ನುಡಿಗಳು ಕೇಳುವಂತ, ನಿಮ್ಮ ಮೂಲಕ ಕೇಳುವಂತ ಅನೇಕರಿಗೆ ಆಶೀರ್ವಾದಕರವಾಗಿ, ಪ್ರಯೋಜನಕರವಾಗಿ, ಅವರ ಜೀವಿತದಲ್ಲಿ ನಿತ್ಯ ಕಾಲಕ್ಕೂ ಆಶೀರ್ವಾದವಾಗಿ ಇರುತ್ತದೆಂಬುದಾಗಿ ನಾನು ನಂಬುತ್ತೇನೆ. ದೇವರ ವಾಕ್ಯ ತಿಳಿಸುತ್ತದೆ, ಇಬ್ಬರ ಜೀವಿತದಲ್ಲಿ ಸಂಭವಿಸುವ ಮರಣವನ್ನ ಕುರಿತು ದೇವರು ಮಾತನಾಡುತ್ತಾನೆ. ಅವರ ಜೀವಿತದಲ್ಲಿ ಜರುಗುವಂತ ಈ ಮರಣವನ್ನ ಕುರಿತು ನಾವು ತಿಳಿದುಕೊಳ್ಳುವುದಕ್ಕೆ ಮುಂಚಿತವಾಗಿ, ಮರಣ ಎಂದರೆ ಏನು? ಮರಣ ಎಂದರೆ ಅದು ಒಂದು ಬಾಗಿಲಾಗಿದೆ. ಮರಣ ಅಂದರೆ ಏನು? ಮರಣ ಅಂದರೆ ಅದು ಒಂದು ಪ್ರಯಾಣವಾಗಿದೆ. ಮರಣ ಅಂದರೆ ಏನು? ಮರಣ ಅಂದರೆ ಅದು ಒಂದು ನಿಶ್ಚಿತಾರ್ಥವಾಗಿದೆ. ಲೂಕ ಬರೆದ ಸುವಾರ್ತೆ ನೀವು ಧ್ಯಾನಿಸುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಮೋಶೆಯು, ಎಲಿಯರು,
ಮಾತನಾಡುತ್ತಾರೆ. ಅವರು ಏನು ಮಾತನಾಡುತ್ತಾರೆ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಹೊಂದಲಿರುವ ಮರಣವನ್ನ ಕುರಿತು ಮಾತನಾಡುತ್ತಿದ್ದಾರೆ. ಆದ ಕಾರಣ ಮರಣ ಎಂಬತಕ್ಕಂಥದ್ದು ದೇವರ ಮಕ್ಕಳಿಗೆ ನಿಶ್ಚಿತಾರ್ಥ ಎಂಬುದಾಗಿ ನಾನು ಕರೆಯುವಂತವನಾಗಿದ್ದೇನೆ. ಮರಣ ಎಂಬತಕ್ಕಂಥದ್ದು ಬಾಗಿಲಾಗಿದೆ. ನೀವು ನಾನು ಪರಲೋಕ ರಾಜ್ಯವನ್ನ ಪ್ರವೇಶ ಮಾಡಬೇಕಾದರೆ ಮರಣ ಮರಣ ಹೊಂದಿದ ನಂತರನೇ ನಾವು ಸ್ವರ್ಗದ ಬಾಗಿಲಿನ ಒಳಗಡೆ ಪ್ರವೇಶಿಸುವಂತವರಾಗಿದ್ದೇವೆ. ಎಷ್ಟು ಮಂದಿ ನಿಮ್ಮಲ್ಲಿ ಜಾನ್ ಬನಿಯನವರ ಚಿತ್ರಗಳನ್ನ ನೋಡಿದ್ದೀರೆಂಬುದಾಗಿ ನನಗೆ ತಿಳಿದಿಲ್ಲ. ನಿಮ್ಮ ಜೀವಿತದಲ್ಲಿ ಒಂದು ಅವಕಾಶ ದೊರಕುವುದಾದರೆ ಜಾನ್ ಬನಿಯನವರ ಚಿತ್ರವನ್ನ ಮತ್ತು ಅದರ ಸಂದೇಶವನ್ನ ನೀವು ನೋಡಬೇಕಾಗಿ, ನೀವು ಕೇಳಬೇಕಾಗಿ ನಿಮ್ಮನ್ನ ವಿನಂತಿಸಿಕೊಳ್ಳುತ್ತೇನೆ. ಮರಣ ಎಂದರೆ ಏನು? ಮರಣ ಎಂದರೆ ಈ ಕಡೆ ತೀರದಿಂದ ಕರ್ತನಿರುವ ಆ ಕಡೆಯ ತೀರದ ಕಡೆಗೆ ಹೋಗುವುದು ಮರಣವಾಗಿದೆ. ಮರಣ ಎಲ್ಲರಿಗೂ ಸಂಭವಿಸುತ್ತದಾ? ಹೌದು. ಮರಣ ಮಕ್ಕಳಿಗೆ, ಯೌವನಸ್ಥರಿಗೆ, ಹಿರಿಯರಿಗೆ, ಕಿರಿಯರಿಗೆ, ವೃದ್ಧರಿಗೆ ಎಲ್ಲರಿಗೂ ಕೂಡ ಸಂಭವಿಸುವಂತದಾಗಿದೆ. ಮರಣ ಹೇಗೆ ಪ್ರವೇಶಿಸಿತು? ಆದಿಕಾಂಡದಲ್ಲಿ ಆದಾಮ್ ಮತ್ತು ಅವರು ದೇವರ ಆಜ್ಞೆಯನ್ನ ಉಲ್ಲಂಘಿಸಿದಾಗ ಪಾಪ ಪ್ರವೇಶ ಮಾಡಿತು. ಪಾಪದ ಫಲಿತಾಂಶ ಮರಣ ಎಂಬುದಾಗಿ ಆದಿಕಾಂಡದಲ್ಲಿ ನಾವುಗಳು ಅರ್ಥೈಸಿಕೊಳ್ಳುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಮರಣದಿಂದ ನಮ್ಮನ್ನು ತಪ್ಪಿಸುವ ಸಲುವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14ರಿಂದ 15 ವಾಕ್ಯಗಳು. ಅಪೇಕ್ಷಾ, ಯು ಕ್ಯಾನ್ ರೀಡ್ ದಟ್. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14-15 ವಾಕ್ಯಗಳು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಎಂಬುದೇ. ಕರ್ತನಾದ ಯೇಸು ಕ್ರಿಸ್ತನು ಮರಣದ ಭಯದಿಂದ ತುಂಬಿದ ನನ್ನ ಮತ್ತು ನಮ್ಮೆಲ್ಲರ ಜೀವಿತವನ್ನ ಮರಣ ಭಯದಿಂದ ಬಿಡುಗಡೆ ಮಾಡುವ ಸಲುವಾಗಿ ನಮ್ಮ ಹಾಗೆ ಆತನು ರಕ್ತ ಮಾಂಸಧಾರಿಯಾದನು ಮತ್ತು ಆತನು ಮರಣವನ್ನು ತನ್ನ ಶಿಲುಬೆಯ ಮರಣದ ಮೂಲಕ ಜಯಿಸಿದನು. ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತನನ್ನ ಈಸ್ಟರ್ ದಿನಗಳಲ್ಲಿ ನಾವು ಸ್ಮರಿಸುವಂತಹ ಸಂಗತಿ ಏನೆಂದರೆ, ಆತನು ಪಾಪವನ್ನು, ಲೋಕವನ್ನು, ಮರಣವನ್ನು, ಸೈತಾನನನ್ನು ಜಯಿಸಿದ ಜಯವೀರನೆಂಬುದಾಗಿ ನಾವು ಆರಾಧಿಸುವಂತವರಾಗಿದ್ದೇವೆ, ನಂಬುವಂತವರಾಗಿದ್ದೇವೆ. ಮರಣ ಯಾವಾಗ ಸೋಲಿಸಲ್ಪಡುತ್ತದೆ? 1 ಕೊರಿಂಥ 15ನೇ ಅಧ್ಯಾಯ 26ನೇ ವಾಕ್ಯ ತಿಳಿಸುತ್ತದೆ, ಮರಣವು ಕೊನೆಯ ಶತ್ರುವಾಗಿ ನಿರ್ನಾಮಗೊಳಿಸಲ್ಪಡುತ್ತದೆ, ಸೋಲಿಸಲ್ಪಡುತ್ತದೆ ಎಂಬುದಾಗಿ ಸಂತ ಪೌಲರು ಕೊರಿಂಥ ಸಭೆಗೆ ಬರೆಯುತ್ತಾ ಮರಣದ ವಿಷಯದಲ್ಲಿ ಅಲ್ಲಿ ವಿವರಣೆಯನ್ನ ಕೊಡುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಮರಣವನ್ನ ಕುರಿತು ಕ್ಲುಪ್ತವಾಗಿ ನಿಮ್ಮೊಂದಿಗೆ ತಿಳಿಸಿದ್ದೇನೆ. ಮತ್ತೊಂದು ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮರಣ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಂಭವಿಸುವಾಗ ಆ ವ್ಯಕ್ತಿಯ ಜೀವಿತದಲ್ಲಿ ಅವನು ಹೊಂದಿರತಕ್ಕಂಥ ಪ್ರಾಣ, ಆತ್ಮ, ದೇಹ ಅವನನ್ನು ಬಿಟ್ಟು ಅಗಲುವಂತದಾಗಿದೆ. ಅವನ ಉಸಿರು ನಿಲ್ಲುವಾಗ ಅಥವಾ ಅವನು ನಿದ್ರಿಸುವಾಗ ಪೌಲನು ಮರಣವನ್ನ ಕುರಿತು, ಸಾವನ್ನ ಕುರಿತು ನಿದ್ರೆಗೆ ಹೋಲಿಸುತ್ತಿದ್ದಾನೆ. ನಿದ್ರೆಯನ್ನ ಒಬ್ಬ ವ್ಯಕ್ತಿ, ಒಬ್ಬ ಕ್ರಿಸ್ತನು, ಒಬ್ಬ ದೇವರ ಮಗು ಮರಣವನ್ನ ಸಂಭವಿಸುವಾಗ ಕರ್ತನಲ್ಲಿ ನಿದ್ರಿಸಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. 1 ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಾಕ್ಯ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಗೆ ಮಾತನಾಡುತ್ತಾ, ಲಾಜರನು ನಿದ್ರಿಸಿದ್ದಾನೆ, ಆತನು ನಿದ್ರಿಸಿ 4 ದಿನಗಳಾಯಿತು ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂತ ಮಾತುಗಳನ್ನ ನಾವುಗಳು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬಹುದು. ಸುಪ್ರಿಯ ಸಹೋದರ ಸಹೋದರಿಯರೇ, ಮರಣವನ್ನ ಕುರಿತು ನಾವು ನೋಡುವಾಗ ಒಬ್ಬ ವ್ಯಕ್ತಿ ಆತನ ಉಸಿರು ನಿಂತಾಗ ಆತನ ಪ್ರಾಣ ಮತ್ತು ಆತನ
ಆತ್ಮ ಆತನನ್ನು ಉಂಟು ಮಾಡಿದಂತ ದೇವರ ಬಳಿಗೆ ಹೊರಟು ಹೋಗುತ್ತದೆ. ಪ್ರಸಂಗಿ 12ನೇ ಅಧ್ಯಾಯ. ಸಮಯ ಇರುವಾಗ ಆ ವಾಕ್ಯವನ್ನ ನೀವು ಓದುವುದಾದರೆ ನೀವು ಆ ವಾಕ್ಯವನ್ನ ಅಲ್ಲಿ ಗುರುತಿಸಬಹುದು. ಮರಣವನ್ನ ಒಬ್ಬ ವ್ಯಕ್ತಿ ಹೊಂದುವಾಗ, ಅವನು ಉಸಿರಾಡುವುದನ್ನ ನಿಲ್ಲಿಸಿದಾಗ, ಅವನ ದೇಹ ಅದು ಮಣ್ಣಿಗೆ ಹೋಗುವಂತದ್ದಾಗಿದೆ. ಈ ದೇಹವನ್ನ ಕುರಿತು 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 10 ವಾಕ್ಯಗಳಲ್ಲಿ ಅಪೊಸ್ತಲರಾದಂಥ ಪೌಲರು ಗುಡಾರ ಎಂಬುದಾಗಿ ಕರೆಯುವಂತವರಾಗಿದ್ದಾರೆ. ಮಾನವನ ದೇಹವನ್ನ ಕುರಿತು, ಮಾನವನ ರೂಪವನ್ನ ಕುರಿತು ಗುಡಾರ ಎಂಬುದಾಗಿ ಅಪೊಸ್ತಲರಾದಂಥ ಪೌಲರು ಕರೆಯುವಂತವರಾಗಿದ್ದಾರೆ. ಆತ್ಮ ಮತ್ತು ಪ್ರಾಣ ಇವೆರಡೂಗಳಿಗೆ ಒಂದು ರೂಪವನ್ನ ದೇವರು ತೊಡಿಸಿದ್ದಾನೆ. ಆ ರೂಪದ ಹೆಸರೇ ದೇಹ. ಉಸಿರು ನಿಂತಾಗ ದೇಹ ಮಣ್ಣಿನಲ್ಲಿ ಹೋಗಿ ಮಣ್ಣಾಗುತ್ತದೆ. ಆದ ಕಾರಣ ಒಬ್ಬ ವ್ಯಕ್ತಿ, ಒಬ್ಬ ಸಹೋದರ ಅಥವಾ ಸಹೋದರಿ ಕರ್ತನಲ್ಲಿ ನಿದ್ರೆ ಹೊಂದುವಾಗ ಅವರನ್ನ ನಾವು ಮಣ್ಣಿನಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಳಿಸಿದಾಗ, ಆದಿಕಾಂಡ 3ನೇ ಅಧ್ಯಾಯದ ಪ್ರಕಾರ ಮಣ್ಣಿನಿಂದ ನೀನು ಮಣ್ಣಿಗೆ ತೆಗೆಯಲ್ಪಟ್ಟ ಕಾರಣ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟದ ಕಾರಣದಿಂದ ನೀನು ಮಣ್ಣಿಗೆ ಸೇರಿಸಲ್ಪಡುತ್ತಿದ್ದಿ ಎಂಬುದಾಗಿ, ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ ಎಂಬುದಾಗಿ ನಾವು ಅಲ್ಲಿ ಮಣ್ಣನ್ನ ಆ ಶವದ ಮೇಲೆ, ಆ ಒಂದು ದೇಹದ ಮೇಲೆ ನಾವು ಹಾಕಿ ಅದನ್ನ ಮುಚ್ಚುವಂತವರಾಗಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಹೂವನ್ನು ಹಾಕುವಂತವರಾಗಿದ್ದಾರೆ. ಈ ಹೂವು ನಿತ್ಯ ಜೀವವನ್ನ ಕುರಿತು ಮಾತನಾಡುತ್ತದೆ. ಈ ಹೂವು ಅವರು ಪುನಃ ಬದುಕುತ್ತಾರೆ ಎಂಬುದಾಗಿ ಕೆಲವು ಅಂತ್ಯ ಸಂಸ್ಕಾರದ ವೇಳೆ ಅವರ ಪ್ರಿಯರು ಹೂವುಗಳನ್ನ ಅಲ್ಲಿ ನಿಂತಿರುವಂತಹ ಸಭೆಯವರಿಗೆ ಕೊಡುವಂತವರಾಗಿದ್ದಾರೆ. ಮೊದಲನೆಯ ಮರಣ, 2 ವಿಧವಾದಂತ ಮರಣಗಳುಂಟು. ಮೊದಲನೆಯ ಮರಣವನ್ನ ಹೊಂದುವಾಗ, ಉಸಿರು ನಮ್ಮನ್ನು ಅಗಲುವಾಗ ನಮ್ಮ ದೇಹ ಮಣ್ಣಿಗೆ ಹೋಗುವಂತದ್ದಾಗಿದೆ. ನಮ್ಮ ಪ್ರಾಣ ಮತ್ತು ಆತ್ಮ ದೇವರ ಬಳಿಗೆ ಹೋಗುವಂತದ್ದಾಗಿದೆ. ದೇವರನ್ನ ನಂಬಿದಂತ ಮಕ್ಕಳು ಮಾತ್ರ ದೇವರ ಬಳಿಗೆ ಹೋಗುವಂತವರಾಗಿದ್ದಾರೆ. ದೇವರನ್ನು ನಂಬದಂತ ಮಕ್ಕಳು, ಜನರು ಪಾತಾಳಕ್ಕೆ ಹೋಗುವಂತವರಾಗಿದ್ದಾರೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕೊನೆಯ ಪ್ರಕಟಣೆಯ ಗ್ರಂಥ 16ನೇ ಅಧ್ಯಾಯದಲ್ಲಿ ಬಿಳಿಯ ಧವಳ ಸಿಂಹಾಸನದ ನ್ಯಾಯ ತೀರ್ಪಿನ ನಂತರ ಕರ್ತನು ಪುನರುತ್ಥಾನಗೊಳಿಸುತ್ತಾನೆ. ಆಗ ಯಾರು ಯೇಸುಸ್ವಾಮಿಯನ್ನ ನಂಬದೇ ಇದ್ದಾರೋ ಅವರೆಲ್ಲರನ್ನ ಬೆಂಕಿಯ ಕೆರೆಗೆ ಆತನು ಹಾಕುವಂತವನಾಗಿದ್ದಾನೆ. ಇದು 2ನೇ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಈ 2ನೇ ಮರಣದಲ್ಲಿ ಮಾನವನು ತನ್ನ ಪ್ರಾಣದೊಡನೆ, ತನ್ನ ಆತ್ಮದೊಡನೆ ಅವನು ದೇವರಿಂದ ಹಗಲುತ್ತಾನೆ. ಸೊ ಭಯಂಕರವಾದಂಥದ್ದು, ದೇವರಿಲ್ಲದ ಸ್ಥಳಕ್ಕೆ ಹೋಗುವಂಥದ್ದು ಭಯಂಕರ. ಆದ ಕಾರಣ ನೀವು ನಾನು ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನ, ನಮ್ಮ ಹೃದಯವನ್ನ ಕರ್ತನ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಜೀವಿಸಲು ದೇವರಾತ್ಮನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಸೊ 2 ವ್ಯಕ್ತಿಗಳು, ಅವರ ಇಬ್ಬರ ಜೀವಿತ. ಈಗ ಮರಣವನ್ನ ಕುರಿತು ನಾವು ನೋಡಿದೆವು. ಸೊ ಮೊದಲನೆಯ ವ್ಯಕ್ತಿ, ಅವನು ಮರಣವನ್ನ ಹೊಂದಿದ. ದೇವರ ವಾಕ್ಯ ಹೇಳುತ್ತದೆ ಅವನ ಹೆಸರು ಲಾಜರನೆಂಬುದಾಗಿ. ಅವನಿಗೆ ಮರಣ ಸಂಭವಿಸಿದಾಗ ಏನು ಸಂಭವಿಸಿತು? ವಾಕ್ಯವನ್ನ ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತ ಗಮನಿಸಿರಿ, ಆ ಭಿಕ್ಷುಗಾರನು ಸತ್ತನು. ಆ ಭಿಕ್ಷುಗಾರನು ಸತ್ತಾಗ ಯಾವ ಘಟನೆ ಜರುಗಿತು? ಪ್ರಿಯರೇ, ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ. ಈ ವಾಕ್ಯ ನಿಜ. ಇದು ಯೇಸುವಿನ ಮಾತುಗಳು. ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುವುದಾದರೆ, ಅವನ ಉಸಿರು ನಿಲ್ಲುವುದಾದರೆ, ಆತನು ದೇವದೂತರ ಮೂಲಕ ಒಯ್ಯಲ್ಪಡುತ್ತಾನೆ. ಆತನ ಆತ್ಮ, ಆತನ ಪ್ರಾಣ ಭದ್ರತೆಯಾಗಿರುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಯಾರು ಯೇಸು ಸ್ವಾಮಿಯನ್ನ ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದಾರೋ
ಯಾರ ಪಾಪಗಳು ಯೇಸು ಸ್ವಾಮಿಯ ಇಲ್ಲ. ರಕ್ತದಿಂದ ತೊಳೆಯಲ್ಪಟ್ಟಿರುತ್ತದೋ, ಯಾರ ಹೆಸರುಗಳು ಜೀವಪಾದ್ಯರ ಪಟ್ಟಿಯಲ್ಲಿ ಪಟ್ಟಿದೆಯೋ, ಅವರು ಈ ಲೋಕದಲ್ಲಿ ಕಣ್ಣುಗಳನ್ನ ಮುಚ್ಚಿದಾಗ ಮರುಕ್ಷಣವೇ ಪರಲೋಕದಲ್ಲಿ ಕಣ್ಣುಗಳನ್ನ ತೆರೆಯುವಂತವರಾಗಿದ್ದಾರೆ. ಎಷ್ಟೊಂದು ಧನ್ಯಕರವಾದಂತ ಜೀವಿತ. ಈ ಲೋಕದಲ್ಲಿ ಅವನು ದರಿದ್ರನಾಗಿ ಜೀವಿಸಿದನು. ಈ ಲೋಕದಲ್ಲಿ ಅವನು ಭಿಕ್ಷುಗಾರನಾಗಿ ಜೀವಿಸಿದನು. ಈ ಲೋಕದಲ್ಲಿ ಅವನು ಜೀವಿಸುವಾಗ ಅವನ ಮೈಯೆಲ್ಲ ರೋಗಗಳು, ಗಾಯಗಳು, ನೋವುಗಳು, ವಾಸಿ ಇಲ್ಲದಂತ ಗಾಯಗಳು, ಎಣ್ಣೆ ಹಚ್ಚಿ ಔಷಧಿ ಹಚ್ಚಿ ಮಾಗದ ಗಾಯಗಳು, ಇಂಥ ದೌರ್ಭಾಗ್ಯಕರವಾದ ಜೀವಿತವನ್ನ ಜೀವಿಸಿದಂತ ಲಾಜರನು, ದೇವರ ವಾಕ್ಯ ಹೇಳುತ್ತದೆ, ಅವನನ್ನ ದೇವದೂತರು ತೆಗೆದುಕೊಂಡು ಹೋದರು ಎಂಬುದಾಗಿ. ನೀವು ನಾನು ಇಂಥ ಒಂದು ವಿದಾಯವನ್ನ ನಿಮ್ಮ ನನ್ನ ಜೀವಿತದಲ್ಲಿ ಅಪೇಕ್ಷಿಸಬೇಕು. ಕರ್ತನೇ, ನನ್ನ ಕಣ್ಣುಗಳನ್ನ ನಾನು ಮುಚ್ಚುವಾಗ, ಕರ್ತನೇ, ನನ್ನ ಉಸಿರು ನಿಲ್ಲುವಾಗ ನನ್ನನ್ನು ನಿನ್ನ ಸನ್ನಿಧಿಗೆ ತೆಗೆದುಕೋ. ಒಬ್ಬ ಅನಾರೋಗ್ಯದಲ್ಲಿದ್ದಂಥ ಯವನಸ್ಥನನ್ನ ಸಂಧಿಸಲು ಒಬ್ಬ ಬೋಧಕನು ಹೋದನು. ಆ ಬೋಧಕನು ಆ ಯವನಸ್ಥನನ್ನ ಸಂಧಿಸಿದಾಗ ಆ ಯವನಸ್ಥನು ಬೋಧಕನಿಗೆ ಹೇಳಿದನು, ಬೋಧಕನೇ, ನಾನು ಪರಲೋಕವನ್ನ 18 ಅಂಗುಲದಲ್ಲಿ ನಾನು ತಪ್ಪಿಸಿಕೊಂಡೆ ಎಂಬುದಾಗಿ ಹೇಳಿದನು. ಬೋಧಕನು ಕೇಳಿದನು, ಅದು ಹೇಗೆ ಸಾಧ್ಯವಾಯಿತು? ಪರಲೋಕವನ್ನ 18 ಅಂಗುಲದಲ್ಲಿ ನೀನು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂಬುದಾಗಿ ಕೇಳಿದನು. ಆ ಯವನಸ್ಥನು ಹೇಳಿದನು, ಬೋಧಕನೇ, ನಾನು ಯೇಸು ಸ್ವಾಮಿಯನ್ನು ಕುರಿತು ನನ್ನ ತಲೆಯಲ್ಲಿ ತಿಳಿದಿದ್ದೆ, ಆದರೆ ಯೇಸು ಸ್ವಾಮಿಗೆ ನನ್ನ ಹೃದಯವನ್ನ ಎಂದೂ ಕೊಡಲಿಲ್ಲ. ನನ್ನನ್ನು ಪರೀಕ್ಷಿಸುವಂತ, ನನಗೆ ಚಿಕಿತ್ಸೆ ಕೊಟ್ಟಂತ ಡಾಕ್ಟರ್ ಹೇಳಿದರು, ಹೃದಯಕ್ಕೂ ತಲೆಗೂ 18 ಅಂಗುಲ ಎಂಬುದಾಗಿ, ಎತ್ತರ ಎಂಬುದಾಗಿ ಹೇಳಿದರು. ನಾನು ಯೇಸು ಸ್ವಾಮಿಯನ್ನ ತಲೆಯಲ್ಲಿ ತಿಳಿದಿದ್ದೆ, ನನ್ನ ಹೃದಯದಲ್ಲಿ ತಿಳಿದುಕೊಳ್ಳಲಿಲ್ಲ. ಆದ ಕಾರಣ ನನ್ನನ್ನು ಪರಲೋಕವನ್ನ ತಪ್ಪಿಸಿಕೊಂಡೆ ಎಂಬುದಾಗಿ ಆತನು ತಿಳಿಸಿದನು. ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ನೀವು ಆ ರೀತಿಯಾದಂತ ನಡವಳಿಕೆಯನ್ನ ಹೊಂದದೆ, ನಮ್ಮ ಹೃದಯದಲ್ಲಿ ತಲೆಯಲ್ಲಿ ಮಾತ್ರವಲ್ಲ ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳುವುದು, ನಮ್ಮ ಹೃದಯದಲ್ಲೂ ಕೂಡ ಯೇಸು ಸ್ವಾಮಿಗೆ ಸ್ಥಳವನ್ನ ಕೊಡೋಣ. ಒಬ್ಬ ಬೋಧಕನು ಒಬ್ಬ ರೋಗಿಯನ್ನ ಭೇಟಿಯಾಗಲು ಹೋದನು. ಆ ರೋಗಿ ಕೊನೆಯ ಗಳಿಗೆಯಲ್ಲಿ ಕಂಡು ಬಂದನು. ಆ ರೋಗಿ ಪ್ರಾರ್ಥಿಸಲು ಬಂದ ಬೋಧಕನಿಗೆ ಹೇಳಿದನು, ಬೋಧಕನೇ, ನಾನು ಈಗ ಕೊನೆಯ ಸಮಯದಲ್ಲಿದ್ದೇನೆ. ನಾನು ಈ ಸಮಯವನ್ನ ಹೇಗೆ ಕಳೆಯಲು ಬಯಸುತ್ತೇನೆಂದರೆ, ನಿಮ್ಮ ಹಸ್ತವನ್ನ ಹಿಡಿದುಕೊಂಡೇ ನನ್ನ ಉಸಿರು ಹೋಗುವಂತೆ ಬಯಸುತ್ತೇನೆ ಎಂಬುದಾಗಿ ಆ ರೋಗಿ ಹೇಳಿದನು. ಬೋಧಕನು ಅವನಿಗೆ ಹೇಳಿದನು, ನೋಡು, ನೀನು ನನ್ನ ಹಸ್ತವನ್ನ ಹಿಡಿದುಕೊಳ್ಳಬೇಡ. ನನ್ನ ಹಸ್ತವನ್ನ ನೀನು ಹಿಡಿದುಕೊಳ್ಳುವುದಾದರೆ ಆಸ್ಪತ್ರೆಯವರೆಗೂ ಮಾತ್ರ ನಾನು ನಿನ್ನೊಂದಿಗೆ ಬರಲು ಸಾಧ್ಯ. ಆದರೆ ಯೇಸುವಿನ ಹಸ್ತವನ್ನ ಹಿಡಿದುಕೋ. ಯೇಸುವಿನ ಹಸ್ತವನ್ನ ನೀನು ಹಿಡಿದುಕೊಳ್ಳುವುದಾದ್ರೆ ಮರಣವನ್ನ, ಆತನು ನಿನ್ನನ್ನು ಮರಣದ ಜೊತೆಯಲ್ಲೂ ಕೂಡ, ಆ ಮರಣದ ಕಣಿವೆಯಲ್ಲೂ ಕೂಡ ಆತನು ನಿನ್ನೊಂದಿಗೆ ಇರುತ್ತಾನೆ. ಮರಣದ ಆ ಒಂದು ಕಣಿವೆಯನ್ನ ದಾಟಿಸಿ ಪರಲೋಕ ರಾಜ್ಯಕ್ಕೆ ನಿನ್ನನ್ನು ಸೇರಿಸುತ್ತಾನೆ. ನೀನು ಯೇಸು ಸ್ವಾಮಿ ಹಸ್ತವನ್ನ ಹಿಡಿದುಕೋ ಎಂಬುದಾಗಿ ಆ ಬೋಧಕನು ತಿಳಿಸಿದನು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಯೇಸು ಸ್ವಾಮಿಯ ಹಸ್ತವನ್ನ ಹಿಡಿದುಕೊಳ್ಳೋಣವೇ? ಕೀರ್ತನೆ 23 ದಾವೀದನು ಹೇಳುತ್ತಿದ್ದಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನಗೆ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ ದಾವೀದನು ತಿಳಿಸಿದನು. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನನ್ನನ್ನು ಮರಣದಿಂದ ಜೀವಕ್ಕೆ ಸೇರಿಸಲು, ನಿಮ್ಮನ್ನು ನನ್ನನ್ನು ನರಕದಿಂದ ಪರಲೋಕಕ್ಕೆ ಸೇರಿಸಲು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನೆಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು, ನಿಮ್ಮ ಹೃದಯದ ಮೇಲೆ ತರಲು ಬಯಸುತ್ತಿದ್ದೇನೆ. ಲಾಜರನು ಮರಣವನ್ನ ಹೊಂದಿದನು, ಆದರೆ ಅವನಿಗೆ ಯಾರೂ ಕೂಡ ಅಂತ್ಯಕ್ರಿಯೆಯನ್ನ ಮಾಡಲಿಲ್ಲ. ಆ ದಿನಗಳಲ್ಲಿ ಕುಂಬಾರನ ಹೊಲ ಎಂಬತಕ್ಕಂಥ ಹೊಲದಲ್ಲಿ ಅವನನ್ನ ಎಸೆದಿರಬಹುದು. ನೀವು ನಾನು ಮತ್ತಾಯ ಬರೆದ ಸುವಾರ್ತೆಗಳಲ್ಲಿ ಧ್ಯಾನಿಸುವಾಗ ಆ ಯೂದನು ದೇವಾಲಯದಲ್ಲಿ ಬಿಸಾಡಿದ 30 ಬೆಳ್ಳಿ ನಾಣ್ಯಗಳನ್ನ ಆ ಒಂದು ಯಾಜಕರು ತೆಗೆದುಕೊಂಡು, ಇದು ಕೊಲೆಗೆ ಕೊಟ್ಟಂತ ಹಣವಾಗಿದೆ, ಆದ ಕಾರಣ ಇದನ್ನು ನಾವು ದೇವಾಲಯದ ಸೇವಕರಿಗೆ ಉಪಯೋಗಿಸಬಾರದೆಂಬುದಾಗಿ ಅದರಿಂದ ಕುಂಬಾರನ ಹೊಲ ಎಂಬುದಾಗಿ ಹೊಲವನ್ನ ಕೊಂಡರು.
ಪರದೇಶಿಗಳನ್ನ ಊಣಿ ಇಡುವುದಕ್ಕಾಗಿ ಅದನ್ನ ಕೊಂಡುಕೊಂಡರೆಂಬುದಾಗಿ ನಿರ್ಧರಿಸಿದ್ದರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿಯಾಗಿ ಲಾಜರನ ಸಮಯದಲ್ಲೂ ಕೂಡ ಅವನಿಗೆಂದು ಯಾರು ಅಂತ್ಯ ಸಂಸ್ಕಾರ ಮಾಡಿರದೆ ಇರಬಹುದು. ಅವನನ್ನ ಆ ಒಂದು ಕುಮಾರನ ಹೊಲದಲ್ಲಿ ಬೀಸಾಡಿರಬಹುದು, ಅಥವಾ ಆ ದಿನಗಳಲ್ಲಿ ಗೆಹನ ಎಂಬತಕ್ಕಂತ ಒಂದು ತಗ್ಗಿತ್ತು. ಆ ತಗ್ಗಿನಲ್ಲಿ ಬೇಡವಾದಂತ ವಸ್ತುಗಳನ್ನು ಹಾಕಿ ಸುಟ್ಟು ಬಿಡುತ್ತಿದ್ದರು. ಲಾಜರನ ದೇಹವನ್ನು ಕೂಡ ಆ ರೀತಿಯಾಗಿ ಆ ಒಂದು ಗೆಹನ ಎಂಬತಕ್ಕಂತ ಹಳ್ಳದಲ್ಲಿ ಅವರು ಎಸೆದು ಬಿಟ್ಟಿರಬಹುದು. ಪ್ರಿಯರೇ, ಲಾಜರನ ಜೀವಿತದಿಂದ ಮುಂದಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ನೀವು ಬಡ ಕ್ರೈಸ್ತರೆಂಬುದಾಗಿ ಅಂದುಕೊಳ್ಳಬೇಡಿರಿ. ಈ ಲೋಕದಲ್ಲಿ ನೀವು ಐಶ್ವರ್ಯವಂತರಾದ ಕ್ರೈಸ್ತರು ಅಲ್ಲ ಎಂಬುದಾಗಿ ಅಂದುಕೊಳ್ಳಬೇಡಿರಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿ ದುಃಖ ಪಡಬೇಡಿರಿ. ದೇವರ ವಾಕ್ಯ ಹೇಳುತ್ತದೆ, ಕರ್ತನಲ್ಲಿ ನಿದ್ರಿಸುವವರು ಧನ್ಯರು. ಲಾಜರನ ಜೀವಿತವನ್ನು ನೋಡಿರಿ. ಅವನು ಈ ಲೋಕದಲ್ಲಿ ದರಿದ್ರನಾಗಿ ಜೀವಿಸಿದನು, ಭಿಕ್ಷುಗಾರನಾಗಿ ಜೀವಿಸಿದನು. ಆದರೆ ನಿತ್ಯತ್ವದಲ್ಲಿ ನೀವು ಆತನನ್ನು ನೋಡುವಾಗ ಅವನು ಐಶ್ವರ್ಯವಂತನಾಗಿ ಕಂಡು ಬರುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಐಶ್ವರ್ಯವಂತನಾಗಿ ಜೀವಿಸಿದಂತ ಈ ಐಶ್ವರ್ಯವಂತ ವ್ಯಕ್ತಿ ನಿತ್ಯತ್ವದಲ್ಲಿ ನೋಡುವಾಗ ಅವನು ದರಿದ್ರನಾಗಿ ಕಂಡು ಬರುತ್ತಿದ್ದಾನೆ. ಅವನು ಭಿಕ್ಷುಗಾರನಾಗಿ ಕಂಡು ಬರುತ್ತಿದ್ದಾನೆ. ಅವನು ಪರಲೋಕದ ಆ ನರಕದಲ್ಲಿ ಭಿಕ್ಷೆಯನ್ನ ಬೇಡುತ್ತಿದ್ದಾನೆ. ಲಾಜರನನ್ನ ಕಳುಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಿದ್ದಾನೆ. ತನ್ನ ತುದಿ ಬೆರಳನ್ನ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಿದ್ದಾನೆ. ಅವನು ಪಾತಾಳದಲ್ಲಿ ಭಿಕ್ಷೆಯನ್ನ ಬೇಡುವಂತವನಾಗಿದ್ದಾನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರ ಬಳಿಗೆ ಲಾಜರನನ್ನ ಕಳುಹಿಸಿ ಎಂಬುದಾಗಿ ಭಿಕ್ಷೆ ಬೇಡುತ್ತಿದ್ದಾನೆ. ಈ ಲೋಕದಲ್ಲಿ ಅವನು ಐಶ್ವರ್ಯವಂತನಾಗಿದ್ದ, ಈ ಲೋಕದಲ್ಲಿ ಅವನು ಭಿಕ್ಷೆ ಬೇಡಲಿಲ್ಲ. ಆದರೆ ಅವನ ಜೀವಿತದ ನಿತ್ಯತ್ವವನ್ನು ನೋಡುವಾಗ ಅವನು ಭಿಕ್ಷುಗಾರನಾಗಿ ಕಂಡು ಬರುತ್ತಿದ್ದಾನೆ. ಈ ಲೋಕದಲ್ಲಿ ಭಿಕ್ಷುಗಾರನಾಗಿದ್ದಂತ ಲಾಜರನು ನಿತ್ಯತ್ವದಲ್ಲಿ ನೋಡುವಾಗ ಆತನು ಪರಲೋಕ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ. ಆತನು ದೇವರೊಂದಿಗಿದ್ದಾನೆ. ಆತನು ದೇವರ ಬಳಿ ವಿಶ್ರಾಂತಿಯನ್ನ ಅನುಭವಿಸುತ್ತಿದ್ದಾನೆ. ಈ ಲೋಕದಲ್ಲಿ ಸಂಕಟವನ್ನ ಅನುಭವಿಸಿದಂತ ಲಾಜರನು ಪರಲೋಕದಲ್ಲಿ ಸಮಾಧಾನವನ್ನ ಅನುಭವಿಸುತ್ತಿದ್ದಾನೆ. ವಾಕ್ಯವನ್ನು ಆಲಿಸುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೊಂದು ಪ್ರಾಮುಖ್ಯವಾದಂಥ ಜೀವಿತವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಜೀವಿತವನ್ನು ನಾವು ಹೇಗೆ ಜೀವಿಸುತ್ತಿದ್ದೇವೆ ಎಂಬುದು ಬಹು ಪ್ರಾಮುಖ್ಯ ಎಂಬುದಾಗಿ ಐಶ್ವರ್ಯವಂತನ ಜೀವಿತದ ಮೂಲಕ, ಲಾಜರನ ಜೀವಿತದ ಮೂಲಕ ದೇವರು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡುತ್ತಿದ್ದಾನೆ. ಲೂಕ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ 2ನೇ ವ್ಯಕ್ತಿಯ ಐಶ್ವರ್ಯವಂತನ ಮರಣವನ್ನ ಕುರಿತು ಓದುವುದನ್ನು ಕೇಳಿಸಿಕೊಳ್ಳೋಣ. ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ. ಅಬ್ರಾಮನು ಆ ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಪ್ರಿಯರೇ, 22ರಿಂದ 25ನೇ ವಾಕ್ಯದವರೆಗೂ ಐಶ್ವರ್ಯವಂತನ ಒಂದು ಪರಿಸ್ಥಿತಿಯನ್ನ ಕುರಿತು, ಅಥವಾ ಐಶ್ವರ್ಯವಂತನು ಪಾತಾಳದಲ್ಲಿ ಹೇಗೆ ಇದ್ದಾನೆ ಎಂಬ ಸಂಗತಿಯನ್ನ ಕುರಿತು ಯೇಸು ಸ್ವಾಮಿ ತಿಳಿಸುತ್ತಿದ್ದಾರೆ. ನಾನು ಆಗಲೇ ನಿಮಗೆ ತಿಳಿಸಿದ್ದೇನೆ. ಯಾಕೆಂದರೆ ಈ ಒಂದು ಸಂಗತಿಗಳು ಕೂಡ ಮನುಷ್ಯನಿಗೆ ಗೊತ್ತಿಲ್ಲ. ಈ ಸಂಗತಿಗಳು ಯೇಸು ಸ್ವಾಮಿಗೆ ಮಾತ್ರ ಗೊತ್ತಿದೆ. ಆದ ಕಾರಣ ಈ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಿ. ಅನೇಕರು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾರೆ. ಅನೇಕರು ಅನೇಕ ವಿಧವಾಗಿ ಪ್ರಾಣವನ್ನ ಕಳಕೊಳ್ಳುವಂತವರಾಗಿದ್ದಾರೆ. ತದನಂತರ ಏನು ಸಂಭವಿಸುತ್ತದೆ? ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ಅವನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಾದರೆ, ದೇವರ ವಾಕ್ಯ ಹೇಳುತ್ತದೆ, ಅವನು ನೇರವಾಗಿ ಪಾತಾಳಕ್ಕೆ ಆತನು ಹೋಗುವಂತವನಾಗಿದ್ದಾನೆ. ಪಾತಾಳ ಹೇಗಿರುತ್ತದೆ? ಈ ಐಶ್ವರ್ಯವಂತನ ಮಾತಿನಲ್ಲಿ ನೀವು ಕೇಳುವುದಾದರೆ, ಆ ಐಶ್ವರ್ಯವಂತನು ಹೇಳುತ್ತಿದ್ದಾನೆ, ತಂದೆಯೇ ಅಬ್ರಾಮನೇ, ನಾನು ಈ ಉರಿಯಲ್ಲಿ ವೇದನೆ ಪಡುತ್ತಿದ್ದೇನೆ. ಅಂದರೆ ಪಾತಾಳದಲ್ಲಿ ಬೆಂಕಿ ಇದೆ. ಎರಡನೇದಾಗಿ ಪಾತಾಳದಲ್ಲಿ ವೇದನೆ ಇದೆ. ಮೂರನೇದಾಗಿ ಪಾತಾಳದಲ್ಲಿ ಸಂಕಟವಿದೆ. ನಾಲ್ಕನೇದಾಗಿ ಪಾತಾಳದಲ್ಲಿ ಅಲ್ಲು ಕಡಿಯೋಣವಿರುತ್ತದೆ. ಪಾತಾಳದಲ್ಲಿ ದುಃಖವಿರುತ್ತದೆ. ಪಾತಾಳದಲ್ಲಿ ಕಣ್ಣೀರಿರುವಂತದ್ದಾಗಿದೆ. ಪಾತಾಳದಲ್ಲಿ ಬೇರೆ ರಕ್ಷಣೆ ಹೊಂದದ ಅನೇಕ ಆತ್ಮಗಳು ವೇದನೆಯನ್ನ ಅನುಭವಿಸುವಂತವರಾಗಿದ್ದಾರೆ. ಮಾರ್ಕ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪಾತಾಳವನ್ನು ಕುರಿತು ಮಾತನಾಡುತ್ತಾ, ಅಲ್ಲಿ ಕಚ್ಚುವಂತ ಹುಳು ಸಾಯುವುದಿಲ್ಲ, ಅಲ್ಲಿ ವೇದನೆ ತೀರುವುದಿಲ್ಲ, ಅಲ್ಲಿ ಬೆಂಕಿ
ಆರುವುದೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂತವರಾಗಿದ್ದಾರೆ. ಈ ಲೋಕದಲ್ಲಿ ಆತನು ನಯವಾದ ನಾರುಮಡಿಗಳನ್ನು ಧರಿಸಿಕೊಂಡು ಜೀವಿಸಿದನು. ಈ ಲೋಕದಲ್ಲಿ ಅವನು ಸುಖ ಸಂತೋಷ ಪಡುತ್ತಿದ್ದನು. ಆದರೆ ನಿತ್ಯತ್ವದಲ್ಲಿ ಅವನ ಜೀವಿತವನ್ನ ನೋಡುವಾಗ ಅವನು ಸಂಕಟ ಪಡುತ್ತಿದ್ದಾನೆ, ಅವನು ವೇದನೆಯನ್ನ ಅನುಭವಿಸುತ್ತಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಅವನು ಸತ್ತಾಗ ಅವನಿಗೆ ಶವ ಸಂಸ್ಕಾರವನ್ನ ಮಾಡಿದರು. ಒಂದು ವೇಳೆ ಅವನು ಐಶ್ವರ್ಯವಂತನಾದ ವ್ಯಕ್ತಿಯಾಗಿರುವ ಕಾರಣ ಅವನಿಗೆ ಡೋಲುಗಳನ್ನ ಬಡಿದಿರಬಹುದು, ಪಟಾಕಿಗಳನ್ನ ಸಿಡಿಸಿರಬಹುದು. ಆದರೆ ಅವನ ನೆಲೆ ಏನು? ಅವನು ತನ್ನ ಅಂತ್ಯವನ್ನ ಕತ್ತಲೆಯಲ್ಲಿ ಕಳೆಯುತ್ತಿದ್ದಾನೆ. ಅವನು ತನ್ನ ಅಂತ್ಯದಲ್ಲಿ ದೇವರಿಲ್ಲದ ಸ್ಥಳದಲ್ಲಿ ಆತನು ಕಂಡು ಬರುತ್ತಿದ್ದಾನೆ. ಪ್ರಿಯರೇ, ಗಮನಿಸಿರಿ, ನೀವು ನಾನು ಈ ಪಾತಾಳಕ್ಕೆ ಹೋದಂತ ವ್ಯಕ್ತಿಯನ್ನ ಗಮನಿಸುವಾಗ ಅವನು ತನ್ನ ಕಣ್ಣುಗಳನ್ನು ಕೂಡ ಹೊಂದಿದವನಾಗಿ ಪಾತಾಳದಲ್ಲಿ ಕಂಡು ಬರುತ್ತಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಅವನು ಕಣ್ಣೆತ್ತಿ ಅಬ್ರಾಮನ ಕಡೆಗೆ ನೋಡಿದನು. ಎರಡನೇದಾಗಿ, ಅಬ್ರಾಮನು ಐಶ್ವರ್ಯವಂತನನ್ನು ನೋಡಿ ಹೇಳುತ್ತಿದ್ದಾನೆ, ನೀನು ಲೋಕದಲ್ಲಿ ಜೀವಿಸಿದಂತ ಜೀವಿತದ ಸಂಗತಿಗಳನ್ನ ನೆನಪು ಮಾಡಿಕೊ ಎಂಬುದಾಗಿ ಅಬ್ರಾಮನು ಅವನಿಗೆ ತಿಳಿಸುತ್ತಾನೆ. ಅದರ ಅರ್ಥ, ಅವನು ತಾನು ಹೇಗೆ ಬದುಕಿದನು, ಹೇಗೆ ಜೀವಿಸಿದನು ಎಂಬ ಎಲ್ಲ ನೆನಪುಗಳನ್ನ ಕೂಡ ಅವನು ಹೊಂದಿಕೊಂಡವನಾಗಿ ಅಲ್ಲಿ ಕಂಡು ಬರುವಂತವನಾಗಿದ್ದಾನೆ. ಪ್ರಿಯ ಸೋದರ ಸೋದರಿಯರೇ, ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿರುವವರಿಗೆ, ಈ ಜೀವಿತ ಸಾಕು ಎಂಬತಕ್ಕಂಥದ್ದಾಗಿ ಹೇಳುವಂತವರಿಗೆ ಈ ವಾಕ್ಯ ಭಾಗದ ಮೂಲಕ ಇದರಲ್ಲಿರ್ತಕ್ಕಂಥ ಯೇಸು ಸ್ವಾಮಿಯ ನುಡಿಗಳನ್ನ ಅವರಿಗೆ ತಿಳಿಸಿರಿ. ಆಗ ಅವರು ಮರಣವನ್ನ ಹೊಂದಲು ಬಯಸುವುದಿಲ್ಲ. ಅದಕ್ಕೆ ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ತಮ್ಮ ಹೃದಯವನ್ನ ಒಪ್ಪಿಸಿಕೊಡುವಂತವರಾಗಿದ್ದಾರೆ. ಅನೇಕ ದೇವ ಮಕ್ಕಳ ಸಾಕ್ಷಿಗಳನ್ನ ನಾನು ಕೇಳಿದ್ದೇನೆ. ಕೆಲವರು ದೇವ ಮಕ್ಕಳು ಕರ್ತನ ಬಳಿಗೆ ಹೋಗುವುದಕ್ಕೆ ಮುಂಚಿತವಾಗಿ ಮೂಡಿಯವರ ಉದಾಹರಣೆಯನ್ನು ತೆಗೆದುಕೊಳ್ಳ್ರಿ. ಮೂಡಿಯವರು ಈ ರೀತಿಯಾಗಿ ಹೇಳುತ್ತಿದ್ದಾರೆ, ನನ್ನ ಮೊಮ್ಮಕ್ಕಳನ್ನ ನಾನು ಕಾಣುತ್ತಿದ್ದೇನೆ, ಅವರ ಹೆಸರನ್ನು ಕೂಡ ಅವರು ತಿಳಿಸುತ್ತಿದ್ದಾರೆ. ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ, ಕರ್ತನು ನನ್ನನ್ನು ಕರೆಯುತ್ತಿದ್ದಾನೆ ಎಂಬುದಾಗಿ ಅವರು ಪರಲೋಕವನ್ನ ಕುರಿತು, ದೇವರ ಮನೆಗೆ ಹೋಗುವುದನ್ನ ಕುರಿತು ವಿವರಿಸಿದ್ದಾರೆ. ಸ್ಟೇಫನನು ಮೊಣಕಾಲೂರಿ ಪ್ರಾಣ ಬಿಡುವಾಗ ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡಿದನು. ಕರ್ತನಾದ ಯೇಸು ಕ್ರಿಸ್ತನು ಆತನು ಎದ್ದು ನಿಂತಿದ್ದನು, ಆತನನ್ನು ಆಹ್ವಾನಿಸಲು ಸಿದ್ಧನಿದ್ದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಗಮನಕ್ಕೆ ತರತಕ್ಕಂಥ ಸಂಗತಿ ಏನೆಂದರೆ, ಕರ್ತನನ್ನು ಸ್ವೀಕರಿಸಿಕೊಂಡಂತ ದೇವರ ಮಕ್ಕಳು ಸಿದ್ಧವಾದ ಜೀವಿತವನ್ನ ಜೀವಿಸುವಂತವರಾಗಿದ್ದಾರೆ. ಮರಣ ದೇವರ ಮಕ್ಕಳ ಜೀವಿತದಲ್ಲಿ ಯಾವಾಗ ಬೇಕಾದರೂ ಸಂಭವಿಸಬಹುದು. ಅಥವಾ ದೇವರು ತನ್ನ ಮಕ್ಕಳನ್ನು ತನ್ನ ಮನೆಗೆ ಯಾವಾಗ ಬೇಕಾದರೂ ಕರೆಯಬಹುದು. ಆದರೂ ಕೂಡ ನೀವು ನಾನು ಸಿದ್ಧವಾದ ಜೀವಿತವನ್ನ ಜೀವಿಸುವುದರ ಮೂಲಕ ಕರ್ತನ ಸಮ್ಮುಖಕ್ಕೆ ನಾವು ಹೋಗುವಂತವರಾಗಿದ್ದೇವೆ. ನೀವು ಅನೇಕರ ಮರಣವನ್ನ, ಲೌಕಿಕ ಜನರ ಮರಣವನ್ನು ಕುರಿತು ಕೇಳಿರಬಹುದು. ಅವರು ಈ ರೀತಿಯಾಗಿ ಹೇಳುತ್ತಾರೆ, ಅಯ್ಯೋ, ಎಮ್ಮೆ ಬರುವುದನ್ನು ನಾನು ನೋಡುತ್ತಿದ್ದೇನೆ, ಎಮ್ಮೆ ಮೇಲೆ ಒಬ್ಬನು ಕೂತು ಬರುವುದನ್ನು ನಾನು ನೋಡುತ್ತಿದ್ದೇನೆ, ನನಗೆ ಭಯವಾಗುತ್ತದೆ ಎಂಬುದಾಗಿ ಅವರು ಪ್ರತಿಕ್ರಿಯೆ ಮಾಡುವುದನ್ನು ಕುರಿತು ನಾವುಗಳು ಕೇಳಿಸಿಕೊಂಡಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಇಬ್ಬರು ವ್ಯಕ್ತಿಗಳ ಜೀವಿತವನ್ನ ನಾವು ನೋಡಿದೆವು, ಇಬ್ಬರು ವ್ಯಕ್ತಿಗಳ ಮರಣವನ್ನ ಕುರಿತು ನಾವು ನೋಡಿದೆವು. ಇಬ್ಬರು ವ್ಯಕ್ತಿಗಳು ತಮ್ಮ ಜೀವಿತವನ್ನ ಎಲ್ಲಿ ಕಳೆಯುತ್ತಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವುಗಳು ಧ್ಯಾನಿಸುತ್ತಿದ್ದೇವೆ. ಒಬ್ಬ ವ್ಯಕ್ತಿ ಲಾಜರನು, ಆತನು ದೇವರಿರುವ ಸ್ಥಳಕ್ಕೆ ಹೋದನು, ಆತನು ಪರಲೋಕಕ್ಕೆ ಹೋದನು. ಯಾವಾಗ ನಿಮ್ಮ ಕಣ್ಣುಗಳು ಮುಚ್ಚಲ್ಪಡುತ್ತವೋ, ನಮ್ಮ ಉಸಿರು ನಿಲ್ಲುತ್ತದೋ, ಆ ಕ್ಷಣವೇ ನಾವು ಪರಲೋಕದಲ್ಲಿ ಇರುವಂತವರಾಗಿದ್ದೇವೆ. ಲೂಕ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ಕಲ್ಲನಿಗೆ ಯೇಸು ಸ್ವಾಮಿ ಹೇಳಿದರು, ಎಂದೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಎಂಬುದಾಗಿ ಯೇಸು ಸ್ವಾಮಿ ಆತನಿಗೆ ತಿಳಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ನನಗೆ ಒಂದು ನಂಬಿಕೆ ಇದೆ, ನಿಮಗೆ ನನಗೆ ಒಂದು ಭರವಸೆ ಇದೆ. ಆ ನಂಬಿಕೆ, ಆ ಭರವಸೆ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನ ಆತನು ಜಯಿಸಿದ್ದಾನೆ. ಆತನು ಪರಲೋಕ ರಾಜ್ಯದಲ್ಲಿ ನನ್ನನ್ನು ಸೇರಿಸಿಕೊಂಡಿದ್ದಾನೆ. ಆತನ ಬಳಿಗೆ ನನ್ನನ್ನು ಆಹ್ವಾನಿಸಲು ಆತನು ಸಿದ್ಧನಿದ್ದಾನೆ ಎಂಬ ನಂಬಿಕೆ, ಭರವಸೆ ನಮಗೆ ಆತನು ಕೊಟ್ಟಿದ್ದಾನೆ. 2 ಸ್ಥಳಗಳು, ಒಂದು ವಿಶ್ರಾಂತಿಯ ಸ್ಥಳ, ದೇವರಿರುವಂತಹ ಸ್ಥಳ, ಅಬ್ರಾಮನಿರುವಂತಹ ಸ್ಥಳ. ಮತ್ತೊಂದು ಸ್ಥಳ ವೇದನೆಯ ಸ್ಥಳ, ನರಕದ ಬೆಂಕಿ, ಸಂಕಟ, ವೇದನೆಯ ಸ್ಥಳ. 5 ಮಂದಿ ಅಣ್ಣ ತಮ್ಮಂದಿರು ನನಗಿದ್ದಾರೆ, ಅವರು ಇಲ್ಲಿಗೆ ಬರಬಾರದು. ಪ್ರಿಯರೇ, ನೀವು ನಾನು ನಿಮ್ಮ ಕುಟುಂಬದಲ್ಲಿ
ನನ್ನ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರತಕ್ಕಂಥ ಸೋದರ ಸೋದರಿಯರಿಗಾಗಿ ಪ್ರಾರ್ಥಿಸೋಣವೇ? ಬದುಕಿರುವಾಗಲೇ ಅವರಿಗೋಸ್ಕರ ವಿಜ್ಞಾಪನೆ ಮಾಡೋಣವೇ? ಉಸಿರಿರುವವರೆಗೂ ಅವರಿಗೋಸ್ಕರವಾಗಿ ಪ್ರಾರ್ಥಿಸೋಣವೇ? ಅವರು ಕೂಡ ನಮ್ಮ ಹಾಗೆ ರಕ್ಷಣೆ ಹೊಂದಬೇಕೆಂಬುದಾಗಿ ಪ್ರಾರ್ಥಿಸೋಣವೇ? ಯೇಸು ಸ್ವಾಮಿಯ ಮಾತುಗಳಿವು, ನನ್ನ ಮಾತುಗಳಲ್ಲ. ಆತನು ಮಾತ್ರವೇ ಮರಣ ಏನು ಸಂಭವಿಸುತ್ತದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ವಾಕ್ಯವನ್ನು ಆಲಿಸುತ್ತಿರುವಂತಹ ಪ್ರಿಯ ಸೋದರ ಸೋದರಿಯರೇ, ಸಮಯದ ಅಭಾವದ ಕಾರಣ ನನ್ನ ಸಂದೇಶವನ್ನು ಮೊಟಕುಗೊಳಿಸುತ್ತಿದ್ದೇನೆ. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ 19-31 ವಾಕ್ಯಗಳಲ್ಲಿ ಐಶ್ವರ್ಯವಂತನ ಪ್ರಾರ್ಥನೆಗೆ ಅಬ್ರಾಮನು ಉತ್ತರವನ್ನು ಕೊಡುತ್ತಿದ್ದಾನೆ. ಆತನು ಕೊಡುವಂತ ಉತ್ತರವೇನು? ನಿಮ್ಮ 5 ಮಂದಿ ಅಣ್ಣ ತಮ್ಮಂದಿರ ಬಳಿ ಧರ್ಮಶಾಸ್ತ್ರವಿದೆ, ಪ್ರವಾದಿಗಳ ಗ್ರಂಥವಿದೆ. ಅವರು ಅದನ್ನ ಓದಿ ದೇವರ ಕಡೆಗೆ ತಿರುಗಿಕೊಳ್ಳಲಿ. ಇಲ್ಲದೆ ಹೋದರೆ ಸತ್ತು ಹೋಗಿದ್ದ ಒಬ್ಬ ವ್ಯಕ್ತಿ ಅವರ ಬಳಿಗೆ ಹೋದರೂ ಅವರು ನಂಬುವುದಿಲ್ಲ ಎಂಬುದಾಗಿ ಅಬ್ರಾಮನು ತಿಳಿಸಿದನು. ಪ್ರಿಯ ಸೋದರ ಸೋದರಿಯರೇ, ನಿಮ್ಮ ಜೀವಿತಗಳಲ್ಲಿ ಒಂದು ತೀರ್ಮಾನ ಮಾಡ್ರಿ. ರಕ್ಷಣೆ ಹೊಂದದೆ ಇರುವ ಸಹೋದರನನ್ನ ಸಹೋದರಿಯನ್ನ ಆತ್ಮಗಳನ್ನ ನೀವು ಭೇಟಿ ಮಾಡುವಾಗ ಈ ಧರ್ಮಶಾಸ್ತ್ರವನ್ನ ಅವರಿಗೆ ಕೊಡ್ರಿ, ಈ ಬೈಬಲ್ ಗ್ರಂಥವನ್ನ ಅವರಿಗೆ ಕೊಡ್ರಿ, ಈ ಸತ್ಯ ವಾಕ್ಯಗಳನ್ನ ಅವರಿಗೆ ಕೊಡ್ರಿ. ಆಗ ಅವರು ಓದುತ್ತಾರೆ, ರಕ್ಷಣೆ ಹೊಂದುತ್ತಾರೆ, ದೇವರ ಕಡೆಗೆ ತಿರುಗಿಸಿಕೊಳ್ಳುತ್ತಾರೆ. ಈ ಒಂದು ಸಂದೇಶವನ್ನ ಮುಗಿಸುವುದಕ್ಕೆ ಮುಂಚಿತವಾಗಿ ಒಂದು ಉದಾಹರಣೆಯನ್ನು ನಿಮ್ಮ ಗಮನಕ್ಕೆ ತಂದು ಮುಗಿಸಲು ಬಯಸುತ್ತೇನೆ. ಒಬ್ಬ ವ್ಯಕ್ತಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ವೇಗವಾಗಿ ಕಾರನ್ನ ಚಲಾಯಿಸುತ್ತಿದ್ದನು. ಆ ರೀತಿಯಾಗಿ ಕಾರನ್ನ ವೇಗವಾಗಿ ಚಲಾಯಿಸುವಾಗ ಆ ಕಾರಿನಲ್ಲಿ ರಾಕ್ ಮ್ಯೂಸಿಕ್ ಅನ್ನ ಆತನು ಹೆಚ್ಚಾದ ಗಟ್ಟಿಯಾದಂಥ ಧ್ವನಿಯಲ್ಲಿ ಇಟ್ಟಿದ್ದನು. ವೇಗವಾಗಿ ಓಡಿಸುತ್ತಿದ್ದಾನೆ. ರಾಕ್ ಮ್ಯೂಸಿಕ್ ಬಹು ಜೋರಾಗಿ ಕರ್ಕಶವಾಗಿ ಅವನ ಕಾರಿನಲ್ಲಿ ಕಂಡು ಬರುತ್ತಿದೆ ಮತ್ತು ಆತನು ತನ್ನ ಜೀವಿತದಲ್ಲಿ ತಾನು ಕೊನೆಯ ಗಳಿಗೆಯಲ್ಲಿದ್ದೇನೆಂಬುದಾಗಿ ಗುದ್ದುತ್ತಿದ್ದಾನೆ, ಒಡೆಯುತ್ತಿದ್ದಾನೆ. ಆ ರೀತಿಯಾಗಿ ಅವನು ಗುದ್ದುವಾಗ ಅವನ ಗುದ್ದು ಆ ರಾಕ್ ಮ್ಯೂಸಿಕ್ ಅನ್ನ ನುಡಿಸುತ್ತಿದ್ದಂತ ರೇಡಿಯೋ ಮೇಲೆ ಬಿದ್ದಿತು. ಬಿದ್ದಿದ ತಕ್ಷಣ ಆ ಒಂದು ರೇಡಿಯೋದಿಂದ ಒಂದು ಪರಲೋಕದ ಸಂದೇಶ ಆತನು ಕೇಳಿಸಿಕೊಳ್ಳಲು ತೊಡಗಿದನು. ಕರ್ಕಶ ಶಬ್ದದ ರಾಕ್ ಮ್ಯೂಸಿಕ್ ಕೇಳಿಸಿಕೊಳ್ಳುತ್ತಿದ್ದಂಥ ವ್ಯಕ್ತಿ ಯಾವಾಗ ಈ ಸುವಾರ್ತೆ ಪರಲೋಕದ ವಾಕ್ಯಗಳನ್ನು ಕೇಳಿಸಿಕೊಳ್ಳಲು ತೊಡಗಿದನೋ, ತನ್ನ ಕಾರನ್ನು ನಿಲ್ಲಿಸಿದನು, ಪರಲೋಕವನ್ನು ಕುರಿತು ಕೇಳಿದನು, ಸುವಾರ್ತೆಯನ್ನು ಕುರಿತು ಕೇಳಿದನು, ಯೇಸು ಕ್ರಿಸ್ತನಿಗೆ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಟನು, ರಕ್ಷಣೆಯನ್ನು ಹೊಂದಿಕೊಂಡನು. ಸ್ವಲ್ಪ ಕಾಲದ ನಂತರ ಆ ಸಂದೇಶ ಕೊಟ್ಟಂತ ಬೋಧಕನ ಬಳಿಗೆ ಹೋದನು. ಬೋಧಕನೇ, ನೀನು ಕೊಟ್ಟಂತ ಸಂದೇಶಕ್ಕಾಗಿ ವಂದನೆಗಳು. ನಿನ್ನ ಕೊರಳನ್ನ ತಬ್ಬಿಕೊಂಡು ನಾನು ನಿನ್ನನ್ನು ಮುದ್ದಿಸಲು ಬಂದಿದ್ದೇನೆ. ನಾನು ಮರಣವನ್ನ ಹೊಂದಲು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಿದ್ದೆ. ಪರಲೋಕವನ್ನ ಕುರಿತು ನೀನು ಹೇಳಿದಾಗ, ಸುವಾರ್ತೆಯನ್ನು ಕುರಿತು ನೀನು ಹೇಳಿದಾಗ ನನ್ನ ಕಾರಿನಲ್ಲಿ ನನ್ನ ಹೃದಯವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟೆ. ಈಗ ನಾನು ನಿನಗೆ ಹೇಳುತ್ತೇನೆ ಬೋಧಕನೇ, ನಾನು ನರಕದ ಕಡೆಗೆ ಹೋಗುವುದಿಲ್ಲ, ನಾನು ಪಾತಾಳದ ಕಡೆಗೆ ಹೋಗುತ್ತಿಲ್ಲ, ನಾನು ಪರಲೋಕದ ಕಡೆಗೆ ಹೋಗುತ್ತೇನೆ ಎಂಬುದಾಗಿ ಆತನು ತಿಳಿಸಿದನು. ವಾಕ್ಯವನ್ನು ಆಲಿಸುತ್ತಿರುವಂತಹ ಪ್ರಿಯ ಸೋದರ ಸೋದರಿಯರೇ, ನೀವು ಇನ್ನೊಬ್ಬರಿಗೆ ಸತ್ಯವೇದವನ್ನು ಕೊಡಬೇಕೆಂಬುದಾಗಿ ದೇವರು ಪ್ರೇರೇಪಿಸುತ್ತಿದ್ದಾನೆ. ಇನ್ನೊಬ್ಬರಿಗೆ ನೀವು ಸ್ವಾರ್ಥೆಯನ್ನು ಸಾರಬೇಕೆಂಬುದಾಗಿ ದೇವರು ಪ್ರೇರೇಪಿಸುತ್ತಿದ್ದಾನೆ. ಪಾತಾಳವನ್ನು ಕುರಿತು, ನ್ಯಾಯ ತೀರ್ಪನ್ನು ಕುರಿತು, ಪರಲೋಕ ರಾಜ್ಯವನ್ನು ಕುರಿತು, ಅದರ ನಿತ್ಯತ್ವವನ್ನು ಕುರಿತು ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾನೆ. ಬಿತ್ತಲ್ಪಟ್ಟ ವಾಕ್ಯಗಳನ್ನ ಆಶೀರ್ವದಿಸಲಿ ದೇವರು. ನೀವು ನಾನು 30ರಷ್ಟು, 60ರಷ್ಟು, 100ರಷ್ಟು ಫಲಗಳನ್ನು ಕೊಡುವಂತೆ ಸಹಾಯ ಮಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.